ಎಂಪುರನ್ ಲೂಸಿಫರ್ 2 2019ರಲ್ಲಿ ಬಂದ ಲೂಸಿಫರ್ ಸಿನಿಮಾದ ಕಂಟಿನ್ಯೂ ವರ್ಷನ್ ಈ ಎಂಪುರನ್ ಅಲಿಯಸ್ ಲೂಸಿಫರ್ 2. ಈ ಸಿನಿಮಾ ನೋಡಿದ ಮೇಲೆ ನನಗನಿಸಿದ್ದು ಒಂದೇ, ಇದಕ್ಕಿಂತ ಲೂಸಿಫರ್ ಪಾರ್ಟ್ 1 ಇನ್ನೊಂದ್ ಸಲ ನೋಡಿ ಸುಮ್ನೆ ಆಗಿದ್ರೆ ಚೆನ್ನಾಗಿರ್ತಿತ್ತು. ಈ ಸಿನಿಮಾಗೆ ಬರುವ ಅವಶ್ಯಕತೆ ಏನೂ ಇರ್ಲಿಲ್ಲ ಅಂತ ಈ ಸಿನಿಮಾ ನೋಡಿದಾಗ ನನಗನ್ಸಿತ್ತು. ಈ ಸಿನಿಮಾದಲ್ಲಿ ಕಥೆನೇ ಇಲ್ಲ, ಕಥೆಯ ಕೊರತೆ ತುಂಬಾ ಎದ್ದು ಕಾಣುತ್ತೆ. ಅದು ಸಾಲದು ಅಂತ ಹೇಳಿ L3 ಬೇರೆ ಇದೆಯಂತೆ. ಫಸ್ಟ್ ಹಾಫ್ ಅಂತೂ ಫುಲ್ ಸ್ಲೋ ಫೇಸ್ ಇರುತ್ತೆ, ಅರ್ಧಕ್ಕೆ ಎದ್ದೋಗ್ಬೇಕು ಅಂತ ಅನ್ಸುತ್ತೆ. ಅದರ ಜೊತೆಗೆ ಮೋಹನ್ ಲಾಲ್ ಅಂಕಲ್ ಅವರ ಸ್ಲೋ ಮೋಷನ್ ಬಿಲ್ಡ್ ಅಪ್ ಸೀನ್ ಗಳು, ಎಲಿವೇಶನ್ ಎಂಟ್ರಿಗಳು ಬೇರೆ ಇಟ್ಟಿದ್ದಾರೆ. ಬೇಕು ಅಂತಾನೆ ಈ ಸಿನಿಮಾದಲ್ಲಿ ಮೋಹನ್ ಲಾಲ್ ಅಂಕಲ್ ಗೆ ಜಾಸ್ತಿ ಸ್ಪೇಸ್ ಕೊಟ್ಟಿದ್ದಾರೆ, ಬೇರೆಯವರಿಗೆ ಸ್ಕೋಪೇ ಇಲ್ಲ. ಟೋವಿನ್ ಥಾಮಸ್ ಗೆ ಹೆಚ್ಚು ಸ್ಪೇಸೇ ಇಲ್ಲ ಈ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಮೈನ್ ಸ್ಟೋರಿಗೆ ಕಾರಣ ಆದವರನ್ನು ಬಿಟ್ಟು 1 ಗಂಟೆ 5 ನಿಮಿಷಕ್ಕೆ ಎಂಟ್ರಿ ಕೊಡುವ ಹೀರೋ ಮೋಹನ್ ಲಾಲ್ ಸೀನ್ ಗಳಿಗೆ ಹೆಚ್ಚು ಬಿಲ್ಡ್ ಅಪ್ ಕೊಟ್ಟಿದ್ದಾರೆ. ಡ್ಯೂರೇಷನ್ ಜಾಸ್ತಿ ಮಾಡಿ ಹೀರೋ ಬರರ್ನೆಲ್ಲ ಈ ಸಿನಿಮಾದಲ್ಲಿ ಹಾಕೊಂಡು 4 ಗೋಡೆಗಳ ಮಧ್ಯೆ ಇತ್ಯರ್ಥ ಆಗುವ ಸಮಸ್ಯೆಯನ್ನು ಸಿನಿಮಾ ಫುಲ್ಲು ಕ್ಯಾರಿ ಮಾಡಿದ್ದಾರೆ. ಇಷ್ಟಕ್ಕೂ ಈ ಸಿನಿಮಾವನ್ನು 2 ವಿಚಾರಕ್ಕೆ ನೋಡ್ಬೇಕು. ಫಸ್ಟ್ ಹಾಫ್ ನಲ್ಲಿ ಬರುವ ಎಮೋಷನಲ್ ಬ್ಯಾಕ್ ಗ್ರೌಂಡ್ ಸೀನ್ಸ್ ಗೆ, ವಿಜುವಲ್ಸ್, ಸಿನಿಮಾಟೋಗ್ರಫಿಗಾಗಿ ಈ ಸಿನಿಮಾವನ್ನು ಒಂದ್ಸಲ ನೋಡಬಹುದು. ಅದು ಕೂಡ ಕೆಲವರಿಗೆ ಈ ಸಿನಿಮಾ ಇಷ್ಟ ಆಗೋದೇ ಇಲ್ಲ. ಇನ್ನು ಈ ಸಿನಿಮಾದ ಬೇಸಿಕ್ ಸ್ಟೋರಿ ಲೈನ್ ಏನಂದ್ರೆ, ಲೂಸಿಫರ್ ಪಾರ್ಟ್ 1 ರಲ್ಲಿ ಸಿಎಂ ಕುರ್ಚಿಗಾಗಿ ಟೋವಿನೋ ಥಾಮಸ್ ಅವರ ಕಿತ್ತಾಟ ಇರುತ್ತೆ. ಆದ್ರೆ ಈ L2 ನಲ್ಲಿ ಟೋವಿನೋ ಥಾಮಸ್ ಆ ಕುರ್ಚಿ ಬಿಟ್ಟು ಕಿರಾತಕರ ಜೊತೆ ಸೇರಿ ಹೊಸ ಪಾರ್ಟಿ ಇಡ್ತಾರೆ. ಆ ಪಾರ್ಟಿ ಇಟ್ಟ ಮೇಲೆ ಇವರು ಮಾಡುವ ದೌರ್ಜನ್ಯಗಳನ್ನು ತಡೆಯೋಕೆ ಪೃಥ್ವಿರಾಜ್ ಹಾಗೂ ಮೋಹನ್ ಲಾಲ್ ಅಂಕಲ್ ಏನೆಲ್ಲ ಮಾಡ್ತಾರೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಈ ಸಿನಿಮಾದಲ್ಲಿ ಮೈನ್ ಆಗಿ ಸ್ಟೋರಿನೇ ಇಲ್ಲ, ಸ್ಕ್ರೀನ್ ಪ್ಲೇ ಮಾತ್ರ ಕಿತ್ತೋಗಿದೆ, ಫುಲ್ ಸ್ಕ್ರಾಪ್. ಪೃಥ್ವಿರಾಜ್ ಸುಕುಮಾರನ್ ಅವರ ಆಕ್ಟಿಂಗ್ ಓಕೆ, ಆದ್ರೆ ನಮ್ಮ ಮೋಹನ್ ಲಾಲ್ ಅಂಕಲ್ ಮಾತ್ರ ಭಯಂಕರ. ಸ್ಲೋ ಮೋಷನ್ ಬಿಲ್ಡ್ ಅಪ್ ಸೀನ್ ಗಳು ಯಥೇಚ್ಛವಾಗಿ ಈ ಸಿನಿಮಾದಲ್ಲಿ ಇಟ್ಟಿದ್ದಾರೆ. ತುಂಬಾ ಸ್ಲೋ ಇರುತ್ತೆ ಈ ಸಿನಿಮಾ. ರೈಟಿಂಗ್ ಕೆಟ್ಟದಾಗಿದೆ. ಪಾತ್ರಗಳ ಪರಿಚಯವಂತೂ ಕೇಳಲೇಬೇಡ್ರಿ, ಇವರ ಪರಿಚಯ ಆಗೋದಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. 1:45 ನಿಮಿಷಕ್ಕೆ ಈ ಸಿನಿಮಾದ ಇಂಟರ್ವಲ್ ಇರುತ್ತೆ. ಇದೊಂದು ಮಿನಿ ಪೊಲಿಟಿಕಲ್ ಡ್ರಾಮಾ ಸೀರಿಯಲ್ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ರಿವೆಂಜ್ ಬೇರೆ. ಒಟ್ಟಾರೆಯಾಗಿ ಈ ಸಿನಿಮಾ ಮಾತ್ರ ಫುಲ್ಲು ಬೋರಿಂಗ್. ಈ ಸಿನಿಮಾ ನೋಡುವುದಕ್ಕಿಂತ ಮಿರ್ಜಾಪುರ್ ವೆಬ್ ಸಿರೀಸ್ ನೋಡೋದು ಬೆಟರ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.